ಹಾಯ್ ಫ್ರೆಂಡ್ಸ್, ನೋಡಿ 34 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಉದ್ದ ಬಂದು 13 ಕಾಲಿದೆ, ಪ್ಲಸ್ 1 ಇಂಚು 14 ಕಾಲ್ಗೆ ಇಡ್ತಾ ಇದ್ದೀನಿ. ಬ್ಯಾಕಲ್ಲಿ ಡೀಪ್ ನೆಕ್ಕು, ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು. ನೋಡಿ, ಈ ಸೈಡು 14 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಫ್ರಂಟು ಬ್ಯಾಕು ಸಪ್ರೇಟ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಗೆರೆ ಎಳ್ಕೊಂಡು ನೋಡಿ, ಇಲ್ಲಿ ಸೊಂಟದ ಲೂಸ್ ಬಂದು 8.5 ಇದೆ, ಪ್ಲಸ್ 1 ಇಂಚು ಡಾಟ್ಗೆ, ಮಾರ್ಜಿನ್ಗೆ 2 ಇಂಚು ಕರೆಕ್ಟಾಗಿದೆ. ನೋಡಿ, ಇಲ್ಲಿ ಆರ್ಮೋಲ್ ಬಂದು 5.75, 5.75ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ 5ಕ್ಕೆ ಇಡ್ತಾ ಇದ್ದೀನಿ. ನೆಕ್ಕು ಮತ್ತು ಶೋಲ್ಡರ್ 2 ಸೇರಿ ನೆಕ್ 2 ಕಾಲು ಇಟ್ಟಿದ್ದೀನಿ, ಶೋಲ್ಡರು 2.75. ನೋಡಿ, ಇಲ್ಲಿ ಅದೇ 5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ಗೆ ಒಂದು ಗೆರೆ ಎಳ್ಕೊಳ್ಬೇಕು. ನೀವು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ, ಪಕ್ಕಾ ಫಿಟ್ಟಿಂಗ್ ಬರುತ್ತೆ, ಮೈಗೆ ಅಂಟ್ಕೊಳೋ ಥರ ಬರುತ್ತೆ ಬ್ಲೌಸು. ನೋಡಿ, ಈ ಥರ ಒಂದು ಬಾಕ್ಸ್ ಥರ ಹಾಕ್ಕೊಂಡು ನೋಡಿ, ಒಂದು ಸೆಂಟ್ರಲ್ ಒಂದು ಪಾಯಿಂಟ್ ಇಟ್ಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ಆರ್ಮಲ್ ರೌಂಡ್ ಶೇಪ್ ತೆಗಿಯೋಕ್ಕೆ ನಾವು 5.75 ಇಟ್ಟಿದ್ದೀವಲ್ವ, ಅರ್ಧಕ್ಕೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಶೇಪ್ ನಾವು ತೊಗೊಂಡೋಗ್ಬೇಕು. ನಾವು ಹಿಂಗೆ ಶೇಪ್ ಕೊಟ್ಟಾಗ ಕರೆಕ್ಟಾಗಿ ಅಲ್ಲಿಗೆ ಹೋಗಬೇಕು. ಬ್ಯಾಕಲ್ಲಿ 1 ಕಾಲ್ಗೆ ಇಡ್ತಾ ಇದ್ದೀನಿ, ಸಣ್ಣ ಇರೋರಿಗೆಲ್ಲ 1 ಕಾಲೇ ಸಾಕಾಗುತ್ತೆ. ನೋಡಿ, ಇಲ್ಲಿ 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಕಟ್ ಮಾಡಬೇಕು ಶೋಲ್ಡರ್ ಹತ್ರ. ಆವಾಗ ಭುಜ ಜಾರಲ್ಲ, ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ನೋಡಿ, ಈಗ ಚೆಸ್ಟ್ ಲೂಸ್ ಬಂದು 8.5, ಮಾರ್ಜಿನ್ಗೆ 2 ಇಂಚು. ನೋಡಿ, ಈಗ ಒಂದು ಗೆರೆ ಹಾಕ್ಕೊಳ್ಬೇಕು. ತುಂಬ ಈಸಿನೇ, ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಈ ಮೆಥಡ್ನಲ್ಲಿ ಕಟ್ ಮಾಡೋದ್ರಿಂದ. ಸಾರಿ ಫ್ರೆಂಡ್ಸ್, ನಾನಿಲ್ಲಿ ಫ್ರಂಟ್ ನೆಕ್ ಅಂದ್ಬಿಟ್ಟು ಡೀಪ್ ಕಡಿಮೆ ಇಡ್ತಾ ಇದ್ದೀನಿ. ನನಗಿಲ್ಲಿ ಬ್ಯಾಕಲ್ಲಿ ಡೀಪ್ ಬಂದು 9.5. ನಾನು ಫ್ರಂಟ್ದು ಅಂದ್ಬಿಟ್ಟು 7 ಇಂಚ್ಗೆ ಇಟ್ಟಿದ್ದೀನಿ, 9.5 ಬೇಕು ಡೀಪು. ನೋಡಿ, ಇಲ್ಲಿ 2.75 3ಕ್ಕೆ ಇಟ್ಕೊಂಡ್ರು ಬ್ರಾಡಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ, ಈ ಥರ ಆರ್ಮಲ್ ಶೇಪ್ ಈ ಥರ ತೊಗೊಳ್ಬೇಕು. ನೋಡಿ, ಈ ಥರ ಬಂದರೆ ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ, ಬಟ್ಟೆ ಎಕ್ಸ್ಟ್ರಾ ಉಳಿಯಲ್ಲ. ನೋಡಿ, ಬ್ಯಾಕಲ್ಲಿ ಡೀಪು ಅಷ್ಟೇ. ನೋಡಿ, ಈ ಥರ ನೀಟಾಗಿ ಬಂದು ನೋಡಿ, ಈ ಥರ ಶೇಪ್ ತೊಗೊಳ್ಬೇಕು. ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ. ನೋಡಿ, ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಅದು 1/4 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬೇಕು.
ನೋಡಿ ಇಲ್ಲಿ ಆರ್ಮಲ್ ಲೂಸ್ ಬಂದು ನನಗೆ 7 ಮುಕ್ಕಾಲು ಇರಬೇಕು ಕರೆಕ್ಟಾಗಿ. ನೋಡಿ ಬಂದಿದೆ, ನೋಡಿ ಕರೆಕ್ಟಾಗಿ 7 ಮುಕ್ಕಾಲ್ಗೆ ಬಂದಿದೆ. ನೋಡಿ ಮತ್ತೊಮ್ಮೆ ಅಳಿತಿದ್ದೀನಿ. ನೋಡಿ ಕರೆಕ್ಟಾಗಿ ಬಂದಿದೆ. ನೋಡಿ ಇದು ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ಶೇಪ್ ಕೊಟ್ಟಾಗ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಬಟ್ಟೆ ಒಂಚೂರು ಉಳ್ಕೊಂಡ್ರು ಸುಕ್ಕಲು ಆ ಥರ ಬರೋದು. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ 1/4 ಇಂಚಷ್ಟು ಕಟ್ ಮಾಡಿ ತೆಗಿಬೇಕು. ನೋಡಿ ಈಗ ನೋಡಿ ಈ ಥರ 1/2 ಇಂಚಷ್ಟು ಮಾರ್ಜಿನ್ ಹಾಕ್ಕೊಳ್ಬೇಕು. ಫ್ರಂಟ್ಗೆ ಉಕ್ಸ್ಪಟ್ಟಿ ಲುಕ್ ಬರುತ್ತಲ್ವ, ಅಲ್ಲಿ ಈ ಥರ 1/4 ಇಂಚಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ಅಲ್ಲಿ ಬಿಟ್ಟು ಕರೆಕ್ಟಾಗಿ ನೋಡಿ ಬಟ್ಟೆ ಇಟ್ಕೊಂಡ್ರೆ ಬ್ಯಾಕ್ದು ಸರೋಗುತ್ತೆ. ನಾನಿಲ್ಲಿ ಫಸ್ಟು ಸ್ಲೀವ್ಸ್ ಕಟ್ ಮಾಡಿ ತೆಗೆದುಬಿಡ್ತೀನಿ. ಆಮೇಲೆ ಬಟ್ಟೆ ಯಾವ ಕಡೆ ಬೇಕಾದರೂ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಮಡ್ಚ್ಕೊಳ್ಬೇಕು. ಸ್ವಲ್ಪ ಕ್ರಾಸ್ ಇರೋದು ಈ ಥರ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ಮಾರ್ಜಿನ್ಗೆ 1/2 ಇಂಚು ಈ ಥರ ಒಂದು ಗೆರೆ ಹಾಕ್ಕೊಂಡು ಇಲ್ಲಿ ತೋಳಿನ ಉದ್ದ ಬಂದು 9.5 ರೆಡಿ ಬೇಕು. 1 ಇಂಚ್ ಎಕ್ಸ್ಟ್ರಾ 10.5ಗೆ ಇಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲೂ ಅಷ್ಟೇ 10.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಇಲ್ಲಿ ಡೌನಿಂಗು ನಾನಿಲ್ಲಿ 3.5 ಕೊಡ್ತಾ ಇದ್ದೀನಿ. 3.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ತೋಳಿನ ಲೂಸ್ ಬಂದಿಲ್ಲಿ 5 ಮುಕ್ಕಾಲು. 5 ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ 1.5 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಬಂದು 7 ಮುಕ್ಕಾಲು ಇದೆ. 7 ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಗೆರೆ ಎಳ್ಕೊಂಡು ನೋಡಿ ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಳ್ಬೇಕು. ಸ್ಟಿಚ್ ಮಾಡುವಾಗ ಅದು ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಈ ಥರ ಒಂದು ಶೇಪ್ ತೊಗೊಂಡ್ರೆ ನೀಟಾಗಿ ಶೇಪ್ ತೆಗಿಯೋದ್ರಿಂದನೇ ನಮಗೆ ಕಂಕ್ಳ ಹತ್ರ ಸುಕ್ಕಲು ಆ ಥರ ಏನು ಬರಲ್ಲ. ನೋಡು ಈ ಥರನೇ ಬರಬೇಕು. ನೋಡಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ 1.5ಇಂದ ಅಲ್ಲಿ ಏನು ಮಾರ್ಕ್ ಮಾಡಿದ್ದೀವೋ ಇಲ್ಲಿ 1/4 ಅಥವಾ 1/2 ಇಂಚು ಮುಕ್ಕಾಲು ಇಟ್ರೂ ಸಣ್ಣಗಿರೋರಿಗೆ ಬಟ್ಟೆ ಉಳಿಯಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ಥರ ಒಂದು ಶೇಪ್ ತಗೊಂಡ್ರೆ ತೋಳಿನ ಕಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ನೋಡಿ ಒಂದು ನಾಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಈಗ 2 ಲೇಯರ್ ಮಾತ್ರ ತಗೊಂಡು
ಮೇಲೆ 2 ಲೇಯರ್ ಮಾತ್ರ ತೊಗೊಳ್ಬೇಕು, ಅದು ಫ್ರಂಟಿಗೆ ಬರಬೇಕು. ನಾವು ಈ ಎಕ್ಸ್ಟ್ರಾ ಪೀಸ್ ಏನು ಕಟ್ ಮಾಡ್ತಿದ್ದೀವಿ ನಾವು ತೋಳು ಕೂರಿಸಿದಾಗ ಅದು ನಮಗೆ ಫ್ರಂಟಿಗೆ ಬರಬೇಕು ಮುಂದೆ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ, ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಗೊತ್ತಾಗಬೇಕು. ಈಗ ನೋಡಿ ಫ್ರಂಟ್ದು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟು, ಇದು ಪ್ರಿನ್ಸಸ್ ಕಟ್ ಬ್ಲೌಸು. ನೋಡಿ ಈ ಥರ ಮಡ್ಚ್ಕೊಳ್ಳಿ, ಬಟ್ಟೆ ಎಷ್ಟಿದೆ ನೋಡಿಕೊಂಡು. ನೋಡಿ ಈ ಥರ ಎಡ್ಜಸ್ಸಲ್ಲಿ ಏನಾದರೂ ಕ್ರಾಸ್ ಇದ್ದರೆ ನೀಟಾಗಿ ಈ ಥರ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ಈಗ ನಾವು ಬ್ಯಾಕಲ್ಲಿ ಕಟ್ ಮಾಡಿರೋದೇನಿದೆಯೋ ಬ್ಯಾಕ್ದು ಪೀಸ್ ಈ ಥರ ಇದ್ರ ಮೇಲೆ ಹಾಕ್ಕೊಂಡು, ನೋಡಿ ಇಲ್ಲಿ ಮಾರ್ಜಿನ್ಗೆ ಸ್ವಲ್ಪ ಉಕ್ಸ್ಪಟ್ಟಿ ಬರುತ್ತಲ್ವಾ, ಅದಕ್ಕೆ ಈ ಥರ ಒಂದು 1/4 ಇಂಚಷ್ಟು ಬಿಟ್ಟು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಈ ಬಟ್ಟೆ ಹಾಕುವಾಗ ನಾವೇನು ಗೆರೆ ಹಾಕಿದ್ದೀವಿ ಅದು 1/4 ಇಂಚು ಬಿಡಬೇಕದು. ನೋಡಿ ಈಗ ಹೇಗಿದೆ ಅದ್ರ ಮೇಲೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1/4 ಇಂಚು ಬಿಟ್ಟಿದ್ದೀನಿ, ಅದಷ್ಟು ಕಾಣಿಸ್ತಾ ಇಲ್ಲ. ನೋಡಿ ಮೇಲೆ ಅಷ್ಟೇ ಶೋಲ್ಡರ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು, ಇಲ್ಲಿ ಚೆಸ್ಟ್ ಲೂಸ್ ಹತ್ರನೂ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈಗ ನೀಟಾಗಿ ಅದೇ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ 5ಕ್ಕೆ ಮಾರ್ಕ್ ಮಾಡಿದ್ದು ನೋಡಿ ಅಷ್ಟೇ ಬರುತ್ತೆ, ಇಲ್ಲಿ ಕ್ರಾಸ್ ಹೋಗಿದೆ. ನೋಡಿ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ದು ಶೇಪ್ ತಗೊಳ್ಬೇಕು. ಸ್ವಲ್ಪ ಬಟ್ಟೆ ನೋಡಿಕೊಂಡು 3/4 ಇಂಚಷ್ಟೇ ತಗೊಳ್ಬೇಕು. ಒಂಚೂರು ಬಟ್ಟೆ ಉಳಿದ್ರೂ ಅಷ್ಟೊಂದು ನೀಟಾಗಿ ಕಾಣಲ್ಲ, ಫಿಟ್ಟಿಂಗ್ ಕೂತ್ಕೊಳಲ್ಲ. ನೋಡಿ ಈ ಥರ ಫ್ರಂಟಿದ್ದು ನಾನು 7 ಇಕ್ಕಿದ್ದೀನಿ, ಫ್ರಂಟಲ್ಲಿ ಡೀಪು. ನೋಡಿ ಶೋಲ್ಡರ್ ಹತ್ರನೂ ಅಷ್ಟೇ ಬ್ಯಾಕಲ್ಲಿ ತೆಗ್ದಿದ್ದೀವಿ 1/4 ಇಂಚಷ್ಟು, ಫ್ರಂಟಲ್ಲೂ ತೆಗಿಬೇಕು. ನೋಡಿ ಚೆಸ್ಟ್ ಲೂಸು 8.5 ಕರೆಕ್ಟಾಗೇ ಇದೆ. ಇಲ್ಲಿ 3/4 ಇಂಚಿಗೆ ಈ ಥರ ಫ್ರಂಟಲ್ಲಿ ಶೇಪ್ ತೆಗಿಬೇಕು. ನಮ್ಗೆ ಬ್ರಾಡ್ ಬೇಕು ಅಂದರೆ ನೋಡಿಕೊಂಡು ಸ್ವಲ್ಪ ಆಚೆ ಗೆರೆಯಿಂದ ಆಚೆ ತೊಗೊಂಡ್ರೆ ನೀಟಾಗಿ ಬ್ರಾಡಾಗಿ ಬರುತ್ತೆ. ಈಗ ನೋಡಿ ಪ್ರಿನ್ಸಸ್ ಕಟ್ಗೆ ಈಗ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಮೇಲೆ ಶೋಲ್ಡರಿಂದ ಡಾಟ್ ಪಾಯಿಂಟ್ಗೆ 10.5, ನಾರ್ಮಲ್ ಸೈಜ್ಗಳು ಮೀಡಿಯಮ್ ಸೈಜ್ಗೆಲ್ಲ 10.5 ಬರುತ್ತೆ. ನೋಡಿ 10.5 ಅಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಉಕ್ಸ್ಪಟ್ಟಿಯಿಂದ 3 ಮುಕ್ಕಾಲು ಮಾಡ್ಕೊಳ್ಬೇಕು.
ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿ ಹತ್ರ 3ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಗೆರೆ ಹಾಕ್ಕೊಳ್ಬೇಕಿಲ್ಲಿ ಮಾರ್ಜಿನ್ಗೆ. ನೋಡಿ ಇಲ್ಲಿ 3 ಕಾಲ್ಗೆ ಇಟ್ಟಿದ್ದೀನಿ ನಾನು. 3 ಕಾಲು ಪ್ಲಸ್ 2.5 2 ಕಾಲು ಇಡ್ತಾ ಇದ್ದೀನಿ. ನೋಡಿ ಈ ಥರ ಕ್ರಾಸಾಗಿ ಈ ಥರ ನೋಡಿ 1 ಇಂಚಿಗೆ ಈ ಥರ ಗೆರೆ ಹಾಕ್ಕೊಂಡು ಸ್ವಲ್ಪ ಕರು ಶೇಪಲ್ಲಿ ಕೊಡಬೇಕು ಪ್ರಿನ್ಸಸ್ ಕಟ್ಗೆಲ್ಲ. ಕಟ್ ಮಾಡ್ದೇನೂ ಹಾಗೆ ಅಲ್ಲೇ ಸ್ಟಿಚ್ ಮಾಡ್ಕೊಳ್ಬೋದು. ನಾನು ಇದು ಕಟ್ ಮಾಡ್ತೀನಿ. ನೋಡಿ ಇಲ್ಲಿ 2 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸ್ವಲ್ಪ ಈ ಥರ ಕರು ಶೇಪ್ ಥರ ರೌಂಡಾಗಿ ಸ್ವಲ್ಪ ಈ ಥರ ಶೇಪ್ ಕೊಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ನೋಡಿ ನೀಟಾಗಿ ಬರುತ್ತೆ ಈ ಥರ ಕೊಡೋದ್ರಿಂದ. ನೋಡಿ 2 ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು ಇಲ್ಲಿ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ. ಮೇಲೆ ಅರ್ಧ ಇಂಚು, ಇಲ್ಲಿ 1.5 ಅಥವಾ 2 ಇಂಚು ಅಷ್ಟು ಇಟ್ಕೊಂಡ್ರೆ ಸರಿ. ಇಲ್ಲಾಂದರೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಶಾರ್ಟೇಜ್ ಬರುತ್ತೆ. ಸರಿ ಫ್ರೆಂಡ್ಸ್, ನಾನು ಇಲ್ಲಿ ಬೆಲ್ಟ್ ಪಟ್ಟಿ ಇದು ಮಾಡಬೇಕಿತ್ತು, ಹಾಗೆ ಹಾಕ್ಬಿಟ್ಟೆ. ಈಗ ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ನಾವು ಬ್ಯಾಕ್ದು ಬಟ್ಟೆ ಹಾಕಿ ಮಾರ್ಕ್ ಮಾಡಿದ್ದಲ್ವಾ, ಫ್ರಂಟಲ್ಲಿ 1 ಇಂಚು ಅಥವಾ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನಾನು. 1 ಇಂಚ್ ಸಾಕಾಗುತ್ತೆ. ಸ್ವಲ್ಪ ಮುಂದೆ ಉದ್ದ ಬೇಕು ಅಂದರೆ 1.5 ಇಂಚ್ ತೊಗೊತಾ ಇದ್ದೀನಿ. ಬೆಲ್ಟ್ ಪಟ್ಟಿ 3ವರೆಗೆ ಒಂದು ಮಾರ್ಕು. ನೋಡಿ ಈ ಸೈಡು 3 ಕಾಲ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ 2ವರೆಗೆ ಒಂದು ಮಾರ್ಕ್ ಮಾಡಬೇಕು. ಇಲ್ಲಿ 3.5 ಇಟ್ಟಾಗ ಬೆಲ್ಟ್ ಪಟ್ಟಿಗೆ ನಾವು ಸೆಂಟ್ರ್ ಪಾಯಿಂಟ್ ಬಂದು ಕರುತೆಗೆ ಹತ್ರ 2.5 ಇಟ್ಕೊಳ್ಬೇಕು. ನೋಡಿ ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡಿದ್ದೀನಿ. ನಾನು ಮರ್ತುಬಿಟ್ಟಿದ್ದೆ, ಹಾಗೆ ಬೆಲ್ಟ್ ಪಟ್ಟಿ ಇಲ್ಲ ಅಂತ ಮಾರ್ಕ್ ಮಾಡಿ ಶೇಪ್ ಕೊಟ್ಟಿದ್ದೆ. ಬೆಲ್ಟ್ ಪಟ್ಟಿ ಕೊಡಬೇಕು ಇದಕ್ಕೆ. ನೋಡಿ ಈಗ ಕಟ್ ಮಾಡಿ ತೆಗಿತೀನಿ. ಗೊತ್ತಾಗುತ್ತೆ ಬೆಲ್ಟ್ ಪಟ್ಟಿ ಕಟ್ ಮಾಡಿದ್ಮೇಲೆ ಅದು ಎಷ್ಟು ಬರುತ್ತೆ ಅಂತ. ಈ ಪ್ರಿನ್ಸಸ್ ಕಟ್ಗೆಲ್ಲ ನಾವು ಮಾರ್ಜಿನ್ 2 ತೊಗೊಂಡಿರ್ತೀವಲ್ವ, ಅದಕ್ಕಿಂತ ಇನ್ನೂ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ ಮೇಲೆ ಅರ್ಧ ಇಂಚಾದರೆ ಸಾಕಾಗುತ್ತೆ. ಸೊಂಟದ ಹತ್ರ 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ನೋಡಿ ಇದು ಆರ್ಮೋಲ್ದು. ಇಲ್ಲಿ ಕಟ್ ಮಾಡುವಾಗ ನೋಡ್ಕೊಂಡು ನೀಟಾಗಿ ಶೇಪ್ ಕೊಟ್ಕೊಂಡ್ರೆ ನಮ್ಗೆ ಅವಾಗೇನು ಸುಕ್ಕಲು ನೆರಿಗೆ ಆ ಥರ ಏನು ಬರಲ್ಲ. ನೋಡಿ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಬೇಕು. ನೋಡಿ ಫ್ರಂಟ್ದು ನಿಮಗೆ ಬ್ರಾಡ್ ಬೇಕು ಅಂದರೂ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಬ್ಲೌಸಲ್ಲಿ ಹೇಗಿದೆಯೋ ಆ ಥರ ಕಟ್ ಮಾಡ್ತಿದ್ದೀನಿ. ನೋಡಿ ಇದ್ರಲ್ಲೂ ಅಷ್ಟೇ ಬ್ಯಾಕಲ್ಲಿ ತೆಗ್ದಿರೋದ್ರಿಂದ ಎಕ್ಸ್ಟ್ರಾ ಬಟ್ಟೆ 1/4 ಇಂಚು ಇಲ್ಲಿ ತೆಗಿಬೇಕು. ನೋಡಿ ಇಷ್ಟು ಕಟ್ ಮಾಡಿದ್ರೆ ಸಾಕಾಗುತ್ತೆ. ನೀಟಾಗಿ ಕೂತ್ಕೊಳ್ಳುತ್ತೆ, ಶೋಲ್ಡರ್ ಡ್ರಾಪ್ ಆಗಲ್ಲ, ಏನಿಲ್ಲ. ನೋಡಿ ನಾನಿಲ್ಲಿ 3ವರೆಗೆ ಮಾರ್ಕ್ ಮಾಡಿದ್ದೀನಲ್ವ, ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫಿಟ್ಟಿಂಗ್ ಅಂತೂ ಕರೆಕ್ಟಾಗಿ ಬರುತ್ತೆ. ನೀವು ಬೇಕಾದ್ರೆ ಹೊಲ್ದ್ಬಿಟ್ಟು ನೋಡಿ ಕಟ್ ಮಾಡಿ, ಮೈಗೆ ಅಂಟ್ಕೊಳೋ ಥರ ಬರುತ್ತೆ ಬ್ಲೌಸು. ನೋಡಿ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ನಾವು ಸ್ಟಿಚ್ ಮಾಡಿದಾಗ ಅದು 2 ಜಾಯಿಂಟ್ ಒಂದೇ ಹತ್ರ ಬರಬೇಕು. ನಾವು ಇಲ್ಲಿ ಕರು ತೆಗ್ದಿರ್ತೀವಲ್ವ ಆ ಥರ. ನೋಡಿ
ನೋಡಿ ಈ ಥರ ಬರಬೇಕು. ನೋಡಿ ಇಲ್ಲಿ ಒಂದು 1/4 ಇಂಚಷ್ಟು ಇಲ್ಲಿ ಆರ್ಮೋಲ್ ಹತ್ರ ಒಂಚೂರು ತೆಗೆದ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ. ಈ ಥರ ಕಟ್ ಮಾಡಿ ತೆಗಿಬೇಕು. ಮ್ಯಾಚ್ ಹಾಕ್ಕೊಂಡ್ರೆ ನಾವು ಸ್ಟಿಚ್ ಮಾಡಿದಾಗ ಅಲ್ಲಿಗೆ ಜಾಯಿಂಟ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ. ನೀಟಾಗಿ ಬಂದಿದೆ. ನೋಡಿ ಈಗ ಬ್ಯಾಕ್ದು ಆಗಲೇ ಕಟ್ ಮಾಡಿ ಇರಲಿಲ್ಲ, ಈಗ ಕಟ್ ಮಾಡಿ ತೆಗಿತೀನಿ. ಬ್ರಾಡಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮೇನ್ ಬ್ಲೌಸ್ ಪೀಸು ಇದು ಉಲ್ಟಾ ಹಾಕಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿ ಒಂದು ಸ್ವಲ್ಪ ಗಮ್ಮೆಲ್ಲ ಹಾಕಿಟ್ಕೊಂಬಿಟ್ರೆ ನಾವು ಒಂದು 3/4 ಅವರಲ್ಲೆಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೋದು. ನೋಡಿ ತೋಳು ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಸ್ಟಿಚ್ ಮಾಡೋದಕ್ಕಿಂತ ಗಮ್ ಹಾಕಿ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಈಸಿ ಮೆಥಡಲ್ಲೇ ಮಾಡ್ಕೊಳ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ಈಗ ಫ್ರಂಟ್ದು ಕಟ್ ಮಾಡ್ತಾಯಿದ್ದೀನಿ. ಬಟ್ಟೆ ನೋಡ್ಕೊಂಡು ಹಾಕ್ಕೊಳ್ಬೇಕು, ವೇಸ್ಟ್ ಮಾಡಬಾರ್ದು. ಶಾರ್ಟೇಜ್ ಬರುತ್ತೆ, ಆಮೇಲೆ ಸ್ಲೀವ್ಸ್ಗೆಲ್ಲ ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡೆ ಕಟ್ ಮಾಡಿ. ಬಟ್ಟೆ ಇರಬೇಕು, ಎಕ್ಸ್ಟ್ರಾ ಬಿಟ್ಟಿದ್ರೇ ನೋಡಿ. ನಮಗೆ ಎಲ್ಲ ಅಡ್ಜಸ್ಟ್ ಆಗುತ್ತೋ ಬಟ್ಟೆ ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಈ ಮೆಥಡ್ನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನೀಟಾಗಿ ಬರುತ್ತೆ ಬ್ಲೌಸು. ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.